ಹೌದು ಫ್ರೆಂಡ್ಸ್, ನಿನ್ನೆ 5ನೇ ತಾರೀಕು ನಡೀತಲ್ವಾ ಶೋ, ಬಿಗ್ ಬಾಸ್ ಶೋ. ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ರಕ್ಷಿತಾ ಮತ್ತು ಕಾವ್ಯ ಅವರ ಆಟ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಮಿಸ್ಟೇಕ್ ಏನಾಗ್ತದೆಪ್ಪ ಅಂತಂದ್ರೆ, ರಕ್ಷಿತಾ ಅವರು ತುಂಬಾನೇ ಯೋಚನೆ ಮಾಡದೆ ಇರೋ ಹಾಗೆ, ಯೋಚನೆನೇ ಮಾಡಲ್ಲ ಅವರು. ನಾನು ಬಿಗ್ ಬಾಸ್ ನೋಡ್ತೀನಲ್ವಾ, ಯೋಚನೆನೇ ಮಾಡಲ್ಲ. ಏನಾದ್ರೂ ಒಂದ್ ಹೇಳ್ಬೇಕು, ಸ್ಟೇಟ್ಮೆಂಟ್ ಕೊಡ್ಬೇಕಪ್ಪ ಅಂತಂದ್ರೆ ಪಟಾಪಟ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದ್ರೆ ಮನ್ಸಿಗೆ ಏನ್ ಬರುತ್ತೆ, ತಲೆಯಲ್ಲಿ ಏನ್ ಬರುತ್ತೆ, ಆನ್ ಸ್ಪಾಟ್ ಏನ್ ಬರುತ್ತೆ ಅದನ್ನ ಹೇಳ್ಬಿಡ್ತಾರೆ. ಯೋಚನೆ ಮಾಡಲ್ಲ, ಏನ್ ಹೇಳ್ಬೇಕು, ಏನ್ ಬಿಡ್ಬೇಕು, ಏನ್ ಹೇಳಿದ್ರೆ ತಪ್ಪಾಗುತ್ತೆ ಅಂತ ಯೋಚನೆ ಕೂಡ ಮಾಡೋದಿಲ್ಲ. ಆ ತರ ಎಕ್ಸ್ಪ್ಲೇನ್ ಮಾಡ್ಬಿಡ್ತಾರೆ. ಇದು ಕಾವ್ಯ ಅವರಿಗೆ ತುಂಬಾನೇ ಹರ್ಟ್ ಆಗುತ್ತೆ. ಓಕೆನಾ, ಕಾವ್ಯ ಅವರಿಗೆ ತುಂಬಾನೇ ಹರ್ಟ್ ಆಗುತ್ತೆ. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಕಾವ್ಯ ಅವರು ರಕ್ಷಿತಾ ಅವರ ಏಜ್ ಅನ್ನ ಮೆನ್ಷನ್ ಮಾಡ್ತಾರೆ. ಹೌದು, 24 ಏಜ್ ಮೆನ್ಷನ್ ಮಾಡ್ತಾರೆ. 24, 25, 25 ಅಂತ ಏಜ್ ಮೆನ್ಷನ್ ಮಾಡ್ತಾರೆ. ಅದು ತುಂಬಾನೇ ಹರ್ಟ್ ಆಗುತ್ತೆ ರಕ್ಷಿತಾ ಅವರಿಗೆ. ಎಸ್, ಈ ಬೆಂಕಿ ಯಾವ ತರ ಉರಿತಾ ಇದೆ ಅಲ್ವಾ, ಇದೇ ತರ ಉರಿತಾ ಇದೆ ಇವಾಗ ಬಿಗ್ ಬಾಸ್. ಹೌದು, ತುಂಬಾನೇ ಹರ್ಟ್ ಆಗುತ್ತೆ. ಅವಾಗ ಆ ಒಂದು ಟಾಸ್ಕ್ ಮುಗಿದ ಮೇಲೆ ರಕ್ಷಿತಾ ಅವರು ಬಂದು ಹೇಳ್ತಾರೆ ಕಾವ್ಯ ಅವರಿಗೆ, ನೀವು ನನ್ಗೆ ಏಜ್ ಅನ್ನ ಯಾಕೆ ಮೆನ್ಷನ್ ಮಾಡಿದ್ರಿ, ನಂಗೆ ತುಂಬಾನೇ ಹರ್ಟ್ ಆಯ್ತು ಏಜ್ ಮೆನ್ಷನ್ ಮಾಡಿದ್ದಕ್ಕೆ ಅಂತ ಅಂದ್ ಹೇಳ್ತಾರೆ. ಅದಾದ್ಮೇಲೆ ಸುಮ್ನೆ ಹೋಗಲ್ಲ. ಓಕೆನಾ, ಅಲ್ಲಿ ಹೇಳ್ತಾರೆ ಅವರು, ನನ್ಗೆ 25 ಆಗಿಲ್ಲ, 24 ಇವಾಗ, 24 ಇವಾಗ ಆಗಿರೋದು. ಆದ್ರೆ 25 ಏಜ್ ಅಲ್ಲ, ನನಗೆ 24 ಇವಾಗ ಆಗಿರೋದು ಅಂತ ಹೇಳ್ತಾರೆ. ಆದ್ರೆ ಅದೇ ಟೈಮಲ್ಲಿ ಒಂದು ಕೌಂಟರ್ ಅನ್ನ ಕೊಟ್ಟು ಹೋಗ್ತಾರೆ. ಏನ್ ಗೊತ್ತಾ, ನನ್ಗಿಂತ 3 ವರ್ಷ ನೀವು ದೊಡ್ಡವರು ಅಂತ ಅಂದ್ಬಿಟ್ಟು ಹೇಳಿ ಹೋಗ್ತಾರೆ. ಅಂದ್ರೆ ಇನ್ಡೈರೆಕ್ಟ್ ಆಗಿ ಅವರ ಏಜ್ ಅನ್ನ ಹೇಳ್ತಾ ಇರೋದು. ಇಷ್ಟೇ ನಿಮ್ಗೆ ಏಜ್ ಆಗಿದೆ ಅಂತ ಅವ್ರು ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ, ಇನ್ಡೈರೆಕ್ಟ್ ಆಗಿ ನನ್ಗಿಂತ 3 ವರ್ಷ ನೀವು ದೊಡ್ಡವರು ಅಂತ ಇಂಡೈರೆಕ್ಟ್ ಆಗಿ ಕೌಂಟರ್ ಕೊಟ್ಟೋದ್ರು. ಓಕೆನಾ, ಅದಾಯ್ತಾ. ಇವಾಗ ಅಲ್ಲಿ ಆ ಒಂದು ಪಾಯಿಂಟ್ ಅಲ್ಲಿ ಮತ್ತೆ ಜವಾಬ್ದಾರಿ ಇಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಇಲ್ಲಿ ಎಲ್ಲರೂ ಕೂಡ ರಕ್ಷಿತಾಗೆ ಜಾಸ್ತಿ ಪಾಯಿಂಟ್ಸ್ ಗಳು ಬೀಳ್ತವೆ. ಮತ್ತೆ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಮತ್ತೆ ಕಾವ್ಯ, ರಕ್ಷಿತಾ ಅವರ ಬಾಂಡಿಂಗ್ ತುಂಬಾನೇ ಚೆನ್ನಾಗಿತ್ತು. ಓಕೆನಾ, ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ರಕ್ಷಿತಾ ಅವರು ಕಾವ್ಯ ಮತ್ತು ಗಿಲ್ಲಿ ಅವರಿಂದ ತುಂಬಾನೇ ದೂರ ಆಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನಂಗೆ. ಯಾಕಂತಂದ್ರೆ ಏನೇ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಪ್ಪ ಅಂತ ಅಂದ್ರೂ ಕೂಡ ರಕ್ಷಿತಾ ಮತ್ತೆ ಕಾವ್ಯ ಮತ್ತೆ ಗಿಲ್ಲಿ ಅವ್ರ ಮೇಲೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಆದ್ರೆ ಇವಾಗ ಸದ್ಯ ಮಟ್ಟಿಗೆ ಗಿಲ್ಲಿ ಮತ್ತೆ ಕಾವ್ಯ ಅವರ ಕ್ಲೋಸ್ನೆಸ್ ಅಷ್ಟೇನು ಬಿರುಕು ಇನ್ನೂ ಬಿದ್ದಿಲ್ಲ. ಬೀಳುತ್ತೆ, ಯಾವ ಟೈಮಾಗ ಗೊತ್ತಿಲ್ಲ, ಬೀಳುತ್ತೆ ಒಟ್ಟಿನಲ್ಲಿ. ಆದ್ರೆ ಇವಾಗ ಕಾವ್ಯ ಮತ್ತು ರಕ್ಷಿತಾ ಅವರ ಕ್ಲೋಸ್ನೆಸ್ ತುಂಬಾನೇ ದೂರ ಆಗಿದೆ. ದೂರ ಅಂದ್ರೆ ತುಂಬಾ ದೂರ ಆಗಿದೆ. ಹೌದು, ತುಂಬಾ ದೂರ ಆಗಿದೆ. ಆದ್ರೆ ರಕ್ಷಿತಾ ಮತ್ತು ಗಿಲ್ಲಿ ಅವರ ಕ್ಲೋಸ್ನೆಸ್ ಅಷ್ಟೇ ಇದೆ. ಆದ್ರೆ ಇಲ್ಲಿ ರಕ್ಷಿತಾ ಅವರು ಗಿಲ್ಲಿ ಅವರಿಗೆ ಯಾವ ತರ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾವ ತರ ನಾಮಿನೇಟ್ ಮಾಡ್ತಾರೆ, ಅದ್ರ ಮೇಲೆ ಗಿಲ್ಲಿ ಅವರು ಯೋಚನೆ ಮಾಡಿ ದೂರ ಇರ್ಬೋದಿತ್ತು. ಬಟ್ ಗಿಲ್ಲಿ ಅವರು ದೂರ ಇಲ್ಲ. ಆದ್ರೂ ಕೂಡ ರಕ್ಷಿತನ್ ಬಳಿ ಹೋಗ್ತಾರೆ, ರಕ್ಷಿತನ್ ಜೊತೆ ಮಾತಾಡ್ತಾರೆ, ಅಷ್ಟೇ ಕಾಮಿಡಿ ಕೂಡ ಮಾಡ್ತಾರೆ. ನೋಡಿ, ಕಾವ್ಯ ಅವ್ರು ದೂರ ಆದ್ರು, ಗಿಲ್ಲಿ ಅವರು ದೂರ ಆಗಿಲ್ಲ, ಅವ್ರ ಜೊತೆ ಮತ್ತು ಕ್ಲೋಸ್ ಆಗಿದ್ದಾರೆ. ಓಕೆನಾ, ಇಲ್ಲಿ ಗಿಲ್ಲಿ ಅವರು ಯಾರೇ ಎಷ್ಟೇ ಜಗಳ ಆಡ್ಲಿ ನಮ್ ಜೊತೆ, ನಾವು ಅವರಿಂದ ದೂರ ಆಗ್ಬಾರ್ದು, ಹತ್ರನೇ ಇರ್ಬೇಕು. ಯಾಕಂತಂದ್ರೆ ಅದು ಒಂದು ಗ್ರೌಂಡ್, ಅದೊಂದು ಸಮಾಜ ಇದ್ದಂಗೆ ಅವ್ರಿಗೆಲ್ಲ. ಓಕೆನಾ, ಅದ್ರಷ್ಟಲ್ಲಿ ಅವ್ರಿಷ್ಟ ಜನ ಅವ್ರವ್ರೆ ದೂರ ಆದ್ರು ಅಂತ ಅಂದ್ರೆ ಒಬ್ಬಂಟಿ ಆಗ್ಬಿಡ್ತಾರೆ. ಇವಾಗ ಧ್ರುವಂತ ಅವ್ರು ಇದಾರಲ್ಲ, ಹಂಗಾಗುತ್ತೆ. ಓಕೆನಾ, ಗಿಲ್ಲಿ ಅವರು ಎಲ್ಲರ ಜೊತೆ ಚೆನ್ನಾಗೇ ಮಾತಾಡ್ತಾ ಇದಾರೆ, ಚೆನ್ನಾಗೇ ಗೇಮ್ ಮಾಡ್ತಾ ಇದಾರೆ, ಗೇಮ್ ಅಲ್ಲೂ ಚೆನ್ನಾಗಿ ಆಡ್ತಾ ಇದಾರೆ. ಇಲ್ಲಿ ಕಾವ್ಯ ಅವರು ಮತ್ತೆ ರಕ್ಷಿತಾ ಅವರು ತುಂಬಾ ದೂರ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಇವತ್ತಿನ ಅಪ್ಡೇಟ್ ಈಗಿತ್ತು. ಇಲ್ಲಿ ಬೆಂಕಿ ಉರಿತಾ ಇದೆ ಅಲ್ವಾ, ಇದೇ ತರ ಬಿಗ್ ಬಾಸ್ ಉರಿಯುತ್ತೆ ನೋಡಿ. ಬಿಗ್ ಬಾಸ್ ಒಳಗಡೆ ಅಷ್ಟೇ ಬೆಂಕಿ ಹತ್ಕೊಳ್ಳುತ್ತೆ, ಅಷ್ಟೇ ಜಗಳಗಳು ಆಗ್ತವೆ ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ನೀವೇನಂತೀರಾ? ನಿಮ್ಮ ಫೇವ್ರೆಟ್ ಅದ್ರಲ್ಲಿ ಯಾರು ಅಂತ ನಂಗೆ ಕಮೆಂಟ್ ಹಾಕಿ. ನಿಮ್ ಫೇವ್ರೇಟ್ ಯಾರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಮತ್ತೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಅಪ್ಡೇಟ್ ಗಾಗಿ ವೇಟ್ ಮಾಡ್ತಾ ಇರಿ. ಬಾಯ್.